ಇದೇ GKVK ಎಂಟ್ರೆನ್ಸ್. ಇದ್ರೊಳಗಡೆ ಹೋಗಿ ಕಳೆದೋಗಿ ಮ್ಯಾಪ್ ಹಾಕೊಂಡು ಬಂದಿದ್ದೀನಿ ಮನೆಗೆ. 1300 ಎಕರೆ ಇದೆಯಂತೆ. ವಿರಾಟ್ ಕೊಹ್ಲಿ ಬೆಂಗಳೂರಲ್ಲಿ ಮ್ಯಾಚ್ ಆಡಕ್ಕೆ ಬಂದಿದೆ. ಇಲ್ಲೊಬ್ಳು ಗಗನ ಅಂತ ಸಿಕ್ಕಿದ್ದಾಳೆ. ಸ್ಥಿತಿ ನೋಡಿ ಇಲ್ಲಿ. ಇಲ್ಲೇ ರಾತ್ರಿ ನೆನ್ನೆ ಸೆಲೆಬ್ರೇಷನ್ ಆಗಿದ್ದು ಗೂಫಿ ಕಿಡ್ಸ್ ಪ್ಲೇ. ನೆನೆ ಬಂದಿರೋ ಗಿಫ್ಟ್ ಅವನಿಗೇನೆ 2 ರಿಮೋಟ್ ಕಾರ್ ಬಂದಿದೆ. ವಾವ್ ಸೂಪರ್. ಇದೇ ಕಾರಣಕ್ಕೆ ಬೆಂಗಳೂರಿಗೆ ಬರಲ್ಲ. ಬೆಂಗಳೂರು ಟ್ರಾಫಿಕ್ ನಂಗೆ ಇಷ್ಟ ಇಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾವಿವತ್ತು ಬೆಂಗಳೂರಲ್ಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ವಾಕಿಂಗ್ ಹೋಗ್ತಾ ಇದ್ದೀವಿ. ಹಿಂದೆನೇ GKVK ಅಗ್ರಿಕಲ್ಚರ್ ಕಾಲೇಜ್ ಇದೆ. ಗಗನ ಇಲ್ಲೆಲ್ಲ ತುಂಬ ಓಡಾಡಿದ್ದಾಳೆ. ಅವಳು ಕರ್ಕೊಂಡೋಗಿ ತೋರಿಸ್ತೀನಿ, ಅವಳ ಮೆಮೊರೀಸ್ ಎಲ್ಲ ಶೇರ್ ಮಾಡ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ. ಬೆಳಗ್ಗೆ ನೆನೆ ಬರ್ತಡೇ ಎಲ್ಲ ಮುಗಿದಿದೆ. ಬರ್ತಡೇ ಬ್ಲಾಗ್ ಚೆಕ್ ಮಾಡಿ. ಆ್ಯಂಡ್ ಇಲ್ಲಿ ಪಿಂಕ್ ಟ್ರೀಸ್ ನೋಡಿ ಎಷ್ಟು ಚೆನ್ನಾಗಿದೆ. ಪಿಂಕ್ ಫ್ಲವರ್ಸ್. ಈ ರೋಡ್ ಫುಲ್ ತುಂಬ ಮರಗಳಿದೆ. ಬೆಂಗಳೂರು ಇವಾಗ ಪಿಂಕ್ ಸಿಟಿ ಆಗ್ಬಿಟ್ಟಿದೆ. ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರಾ. ಅಲ್ಲಿ ನೋಡಿ ಎಷ್ಟು ಮರಗಳಿದೆ, ಫುಲ್ ಪಿಂಕ್. ಬನ್ನಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಪ್ಲೀಸ್. ಹೀಗೆ ಸಪೋರ್ಟ್ ಮಾಡಿ. ಅಲ್ಲೇ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿರಲ್ಲ ಆದರೂ ನಮ್ಮ ವಿಡಿಯೋಸ್ ನೋಡ್ತಾ ಇರ್ತೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ GKVK ಎಂಟ್ರೆನ್ಸ್. ಈಗೇನೋ ಸ್ವಲ್ಪ ರೆನೋವೇಷನ್ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಎಲ್ಲ ಲಾಸ್ಟ್ ಟೈಮ್ ಬಂದಾಗಲೇ ಕೆಲಸ ಮಾಡ್ತಿದ್ರು. ನಾವು ಆಚೆ ನೋಡ್ಕೊಂಡು ಹೋಗಿದ್ವಿ ನೈಟ್ ವಾಕ್ ಮಾಡಬೇಕಾದ್ರೆ. ಆ್ಯಂಡ್ ಇದು ಈ ಕಡೆ ಗೇಟ್ ಎಂಟ್ರಿ ಈ ಥರ ಇದೆ. ನಮ್ಮ ಮೈಸೂರವ್ರಿಗೆ ಕುಕ್ಕರಳ್ಳಿ ಕೆರೆ ಫೀಲ್ಸ್ ಕೊಡ್ತಾ ಇದ್ದಿದ್ದು. ಆದರೆ ಅಲ್ಲಿ ರೋಡ್ ಇಲ್ಲ, ರೋಡ್ ಇದೆ. ಆ್ಯಂಡ್ ಇದು ಕರ್ನಾಟಕಕ್ಕೆ ಒನ್ ಆಫ್ ದ ಟಾಪ್ ಅಗ್ರಿಕಲ್ಚರ್ ಕಾಲೇಜ್. ಗಾಂಧಿ ಕೃಷಿ ವಿಜ್ಞಾನ ಏನು ಇದು ಎಷ್ಟು ಏಕರ್ಸ್ ಇದೆ ಮಾ. ನಾನು ಒಂದ್ಸತಿ ಇದ್ರೊಳಗಡೆ ಹೋಗಿ ಕಳೆದೋಗಿ ಮ್ಯಾಪ್ ಹಾಕೊಂಡು ಬಂದಿದ್ದೀನಿ ಮನೆಗೆ. ವಾಕಿಂಗ್ ಜೋಶಲ್ಲಿ ಹೋಗ್ಬಿಟ್ಟೆ. ರಿಟರ್ನ್ ಬರೋದು ಯಾಕೆ ಹಿಂಗೆ ಹೋಗುತ್ತೇನೆ ನೋಡೋಣ ಅಂತ ಎಲ್ಲೆಲ್ಲ ಹೋಗಿ ಗೊತ್ತಾಗದೆ ಆಮೇಲೆ ಮ್ಯಾಪ್ ಹಾಕೊಂಡು ಮನೆಗೆ ಬಂದೆ. ಅಷ್ಟೇ ಫುಲ್ ದೊಡ್ಡದಿರುತ್ತೆ ಇದಂತೂ. ಎಷ್ಟು ಎಕರೆ ಇದೆ ಚೆಕ್ ಮಾಡ್ತೀನಿ. ಇದು ಎಷ್ಟು ಎಕರೆ ಇರ್ಬೋದು ಗೆಸ್ ಮಾಡು. 250 ಅಷ್ಟೇನಾ? ಅಷ್ಟೇನಾ ಅಂದರೆ ಇನ್ನೂ ಅಷ್ಟಿದ್ಯಾ? 500 1300 ಎಕರೆ ಇದೆಯಂತೆ. ಯಪ್ಪ ಏನು ತಮಾಷೆನ ಗುರು. 1300 ಎಕರೆ ಒಂದು ಕಾಲೇಜ್ ಬಿಲ್ಡ್ ಮಾಡಿರೋದು ಸಿಕ್ಕಾಬಟ್ಟೆ. ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅಲ್ಲಿ ತನಕನೂ ಇದೆ. ಇದೇ ಇದ್ರದ್ದೇ ಕಾಂಪೌಂಡ್. 1300 ಎಕರೆಯಲ್ಲಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರನ ಎಸ್ಟಾಬ್ಲಿಷ್ ಮಾಡವ್ರೆ. ನಾನು CET ಬರೆದಾಗ ಈ GKVKಲ್ಲಿ ಅಗ್ರಿಕಲ್ಚರ್ಗೆ ಹಾಕಿದ್ದೆ, ಅಗ್ರಿಕಲ್ಚರ್ಗೆ ಸಿಗುತ್ತೇನೋ ಅಂತ. ಸಿಗಲಿಲ್ಲ. ನಾವು ಇಂಜಿನಿಯರಿಂಗ್ ತಗೊಂಡು ದಬಾಕಿದ್ದೀವಿ. ಆ್ಯಂಡ್ ಇಲ್ಲಿ ಸುತ್ತಮುತ್ತ ಇರೋ ಎಲ್ಲ IT ಕಾರ್ಪೊರೇಟ್ಸ್ ಎಲ್ಲ ವಾಕಿಂಗ್ ಬರ್ತಾರೆ ಅಂತದಲ್ಲಮ್ಮ. ತುಂಬ ಜನ ಬರ್ತಾರೆ. ಇಲ್ಲಿ ಫಾರ್ಮರ್ಸ್ ಟ್ರೈನಿಂಗ್ ಸೆಂಟರ್ ಇದೆ. ಇನ್ನೂ ಸ್ವಲ್ಪ ಬೆಳಿಗ್ಗೆ ಫುಲ್ ರಶ್ ಇರುತ್ತೆ, ವಾಕಿಂಗಲ್ಲೇ ರಶ್ ಇರುತ್ತೆ. ಈಗಲೂ ತುಂಬ ಜನ ಇದ್ದಾರೆ. ಆಗಲೇ ನೋಡ್ತಾ ಇದೀವಲ್ಲ, ಸ್ಯಾಟರ್ಡೇ ಅಲ್ವಾ. ಸೈಕಲ್ಲು, ವಾಕಿಂಗು, ಎಲ್ಲ ಥರ ಮರ. ಇಲ್ಲಿ ನೋಡಿ ಹಲಸಿನಹಣ್ಣು ಎಷ್ಟು ಕೆಳಗಡೆ ಇದೆ. ಯಾವುದು ಏನೂ ಮುಟ್ಟಂಗಿಲ್ಲ. ಎರೆಹುಳು ಗೊಬ್ಬರ ಉತ್ಪಾದನಾ ಘಟಕ. ಮುಟ್ಟಂಗಿಲ್ಲ ಅಂದರೆ ಅಲ್ಲಿ ಬಿಡ್ತಿದ್ವಿ ಹಲಸಿನಹಣ್ಣು ಎಲ್ಲ ಕದ್ಕೋಗಿರೋರು. ಈ ಅಣ್ಣ ಹೊಡೆದಿರೋರು ಸೆಕ್ಯೂರಿಟಿ ಅಣ್ಣ. ಅಲ್ಲಿ ಅಷ್ಟು ಹಲಸಿನ ಮರಗಳಿದೆ. ಇದೇ ಅವರು ಇವು ಸೇಲ್ ಮಾಡ್ಕೋತಾರೆ. ಅಲ್ಲಿ ಇಡ್ತಾರಲ್ಲ ಜನಕ್ಕೆ. ಅಲ್ಲಿ ಮ್ಯಾಂಗೋ ಎಲ್ಲ ಇಟ್ಟಿರ್ತಾರೆ. ಸಕ್ಕತ್ತಾಗಿದೆ ಮಾತ್ರ ಫೀಲ್ಡ್ಸು. ಮರಗಳು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಇದೇ GKVKದು ಮಾವಿನ ತೋಟ. ಮಾವಿನ ಮರಗಳು. ಇಲ್ಲಿ ಮಾವಿನ ಹಣ್ಣು ಸೇಲ್ ಇಟ್ಟಿರ್ತಾರಂತೆ ಆ ಕಡೆ. ಇಲ್ಲಿ ಇವ್ರು ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ಎಲ್ಲ ವೆರೈಟೀಸ್ ಆಫ್ ಮಾವಿನ ಹಣ್ಣು ಸಿಗುತ್ತೆ. ಎಲ್ಲ ಥರನೂ ಬೆಳೀತಾರಲ್ಲ, ಸೊ ಎಲ್ಲ ಥರ ಮ್ಯಾಂಗೋಸು ಟೇಸ್ಟ್ ಮಾಡೋಕ್ಕೆ ಸಿಗುತ್ತೆ. ತೊಗೊಂಡೋಗ್ಬೋದು, ತಿನ್ಬೋದು. ನೋಡಿ ಇಲ್ಲಿ ಬೆಂಗಳೂರಲ್ಲಿ ಇದ್ದಾಗ ನಾನು ತೊಗೊಂಡು ತಿಂತಿದ್ಲು. ಹಿಮಾಚಲ್ ಪ್ರದೇಶಕ್ಕೆ ಕಳ್ಸೋರು ಇಲ್ಲಿಂದ. ಯಾರಿದ್ರು ಹಿಮಾಚಲ್ ಪ್ರದೇಶಲ್ಲಿ? ಇಲ್ಲಿ ಮಾವಿನ ತಳಿಗಳ ಅಧ್ಯಯನ, ಎಷ್ಟು ಥರ ಮ್ಯಾಂಗೋ ಇದೆ ಅಂತ ಹಾಕೋರೆ.
ಅಪ್ಪ 1977 ಹಾಕಿರೋದಂತೆ ಅಮ್ಮ ಇದು ಇಯರ್ ಆಫ್ ಪ್ಲಾಂಟಿಂಗು. ಎಷ್ಟು ವರ್ಷ ಆಯಿತು ಅಲ್ಲಿಗೆ? 50 ವರ್ಷ ಹಳೆ ಮರಗಳು. ನಮ್ಮೂರಲ್ಲಿರೋದು ಒಂದು 40 ವರ್ಷ ಹಳೆ ಮರಗಳು ಅನ್ಸುತ್ತೆ. ಈ ಮನೆ ಕಟ್ಸಿದಾಗ ಪ್ಲ್ಯಾಂಟ್ ಮಾಡಿರೋದು 30 ಇಯರ್ಸ್ 35 ಇಯರ್ಸ್ ಹಳೆ ಮರಗಳು. ಪರವಾಗಿಲ್ಲ, ಮರಗಳು ಚೆನ್ನಾಗೈತೆ. 50 ವರ್ಷ ಆದರೂ ಫಲ ಕೊಡುತ್ತೆ. ಹೆಂಗಾದ್ರೆ ಮೇಂಟೈನ್ ಮಾಡಬೇಕು. ಹಾಯ್ ಗೈಸ್, ನಾನು ನಿಮ್ಮ ವಿರಾಟ್ ಕೊಹ್ಲಿ ಮಾತಾಡ್ತಾ ಇದ್ದೀನಿ. ವಿರಾಟ್ ಕೊಹ್ಲಿ ಬೆಂಗಳೂರಲ್ಲಿ ಮ್ಯಾಚ್ ಆಡಕ್ಕೆ ಬಂದಿದ್ದೆ. ಇಲ್ಲೊಬ್ಳು ಗಗನ ಅಂತ ಸಿಕ್ಕಿದ್ದಾಳೆ. ಸ್ನ್ಯಾಪ್ಚಾಟ್ ಫಿಲ್ಟ್ರ್ ಹೆಂಗೈತೆ ನೋಡಮ್ಮ. ಮಧ್ಯದಲ್ಲಿ ಸುಮ್ಮನೆ ಫನ್ಗೋಸ್ಕರ ಇದು. ಹೋಗ್ಬಿಡಮ್ಮ, ಬಸ್ ಐತೆ, ಕೆಂಗೇರಿಗೆ ಹೋಗುತ್ತಂತೆ. ಅಲ್ಲಿಂದ ಮೈಸೂರಿಗೆ ಹೊಂಟೋಗು. ನಾನು ಇಲ್ಲೇ ಇದ್ದು ನನ್ನ ಹಳೆ ಗರ್ಲ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಕೊಂಡು ಮಾತಾಡ್ಸ್ಕೊಂಬರ್ತೀನಿ. ನೀನು ಮೈಸೂರಿಗೆ ಹೋಗು. ಏಯ್, ನನಗೆ ಆಲ್ ಓವರ್ ಕರ್ನಾಟಕ ಇದ್ದಾರಮ್ಮ, ನಿಂಗೆ ಗೊತ್ತಿಲ್ಲ ಅಷ್ಟೇ. ಬೆಂಗಳೂರಲ್ಲಿ ನಿಂಗೆ ಒಬ್ರು ಗೊತ್ತಿರೋದೇ ಹೆಚ್ಚು. ಯಾವ ನಯ ಜನನೂ ನಿಂಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ. ಒಬ್ರು ರಿಲೇಟಿವ್ಸ್ ಇದ್ದಾರಾ ನಿಂಗೆ ಬೆಂಗಳೂರಲ್ಲಿ? ಇದ್ದಾರೆ, ಚಿರಂತ್ ಅಂತ ಇದ್ದಾರೆ, ನಯನಕ್ಕ ಅಂತ ಇದ್ದಾರೆ. ನಿನ್ನಿಂದ ಸರ್ವವು ನಿನ್ನಿಂದ. ಏನು ನಿನ್ನಿಂದನೇ ಉಸಿರಾಡ್ತೀನಿ, ನನ್ನ ಹತ್ರ ಆಡ್ಬಿಡ. ನನ್ನಿಂದನೇ ಬೆಂಗಳೂರಲ್ಲಿ ನಿಂಗೆ ಇರೋಕ್ಕಾಗೋದು. ಏನೊಂದು 30-40 ಸೈಟ್ ತಗೊಂಡ್ಬಿಟ್ಟು ಮನೆ ಕಟ್ಬಿಟ್ಟು ಅನ್ನಂಗೆ ಆಡ್ತಾವೆ. ತುಂಬ ಬಿಸಿಲಿಲ್ಲ. ಮಾವಿನ ತೋಟ ಮುಗಿತಾನೆ ಇಲ್ವಲ್ಲಮ್ಮ, ಅಲ್ಲಿಂದ ವಾಕ್ ಮಾಡ್ತಾ ಇದ್ದೀವಿ. ಮಾವಿನ ತೋಟನೇ. ಓ, ಇಲ್ಲಿ 200 ಮೀಟರ್ಸ್ 100 ಮೀಟರ್ಸ್ಗೆಲ್ಲ ಒಬ್ಬರು ಸೆಕ್ಯೂರಿಟಿ ಇದ್ದಾರೆ. ನಾನು ಏನಕ್ಕೆ ಸೆಕ್ಯೂರಿಟಿ ಇದ್ದಾರೆ ಪಾಪ ಇಷ್ಟೊಂದು ನೋಡ್ಕೋತಾರಲ್ಲ ಅಂದ್ಕೊಂಡೆ. ಆದರೆ ನಮ್ಮ ಜನ ಈ ಥರ ನೋಡಿ, ಕಸ ತಂದು ಎಸ್ಬಿಟ್ಟು ಹೋಗೋರೆ, ಬಿಯರ್ ಬಾಟ್ಲೆಲ್ಲ ಎಸ್ಬಿಟ್ಟು ಹೋಗೋರೆ. ನೋಡಿ, ಮನೆಯಿಂದ ತಂದ್ಬಿಟ್ಟು ಕಸದವ್ರು ಎಸ್ತೋಗೋರೆ. ಪಾಪ ಇಷ್ಟು ಚೆನ್ನಾಗಿ ತೋಟ ಮೇಂಟೈನ್ ಮಾಡ್ತವ್ರೆ. ಮೆತ್ತಗೆ ತಂದ್ಬಿಟ್ಟು ಎಸ್ಬಿಟ್ಟು ಹೋಗ್ಬಿಡೋದು ಕಳ್ಳ ನನ್ನ ಮಕ್ಕಳು. ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತವ್ರೆ. ಅದನ್ನೆಲ್ಲ ಹಿಂಗೆ ಮಾಡಬಾರ್ದು ನಾವು. ಗೈಸ್, ಏನಾಯ್ತು ಗೊತ್ತಾ? ಸ್ಥಿತಿ ನೋಡಿ ಇಲ್ಲಿ. ಕ್ರಾಕ್ಸ್ ತಗೋಬೇಡಿ ಗೈಸ್, ಸಮ್ಮರಲ್ಲಿ ಹಾಕ್ಬೇಡಿ. ಹೇಳಿದ್ರೆ ಅರ್ಥ ಆಗಲ್ಲ. ಅಣ್ಣ ಹಾಕೊಂಡ್ಬಂದ್ಬಿಟ್ಟು ಕಾಲು ಸ್ವೆಟ್ಟು ಆಗ್ತಾ ಇದೆ, ಕಚ್ತಾ ಇದೆ. ಅದು ಏನು ಮಾಡೋಕ್ಕಾಗಲ್ಲ. ನಾನು ಫೋಟೋ ಚೆನ್ನಾಗಿ ಕಾಣಲಿ ಅಂತ ಆಗೋಗ್ಬಿಟ್ಟೆ. ಅನ್ಬೋದು. ಈಗ 1-3 ಕಿಲೋಮೀಟ್ರ್ ಹೋಗಿದ್ವಿ ಅನ್ಸುತ್ತೆ ನಡ್ಕೊಂಡು. ಫುಟ್ವೇರ್ ಹಾಕೊಳ್ಳೋಕ್ಕೆ ಆಗೋದೇ ಇಲ್ಲ. ನಂದು ಕ್ರಾಕ್ಸೇ, ಆದರೆ ಅವ್ರ ಥರದ್ದು ಹಾಕಿಲ್ಲ. ಹೆವಿ ಹಿಂಸೆ. ಎಲ್ಲಿ ಗಾಯ ಆಗ್ಬಿಡುತ್ತೆ ಅಂತ ತಗೊಂಡು ನಡ್ಕೊಂಡು ನಡ್ಕೊಳ್ತಾ ಇದ್ದೀನಿ. GK ವೆಹಿಕಲ್ ಪಾದಯಾತ್ರೆ ಮಾಡ್ತಾವ್ರೆ. ಚಪ್ಪಲಿ ಇಟ್ಕೊಂಡು ಪಾದಯಾತ್ರೆ. ಬಾಯ್ ಶೌರ್ಯಮ್ಮ, ಬಾಯ್ ಬಾಯ್. ಮುಂಚೆ ಬಂದ್ಬಿಟ್ಟಿದೆ, ನಾವು ಅವನ್ನ ಕರ್ಕೊಂಡು ಹೋಗ್ತಿಲ್ಲ ಅಂತ. ನಾವಿವಾಗ ನಿನ್ನೆ ಪಾರ್ಟಿಯಲ್ಲಿ ಕೇಕ್ ಉಳಿದಿತ್ತು. ನಮ್ಮ ಫ್ರಿಜ್ ಖಾಲಿ ಇಲ್ಲ ಅಂತ ತಂದಿರ್ಲಿಲ್ಲ, ಅಲ್ಲೇ ಬಿಟ್ಟು ಬಂದಿದ್ವಿ. ಅದು ತಗೊಂಬರೋಣ ಅಂತ ಹೋಗ್ತಾ ಇದ್ವಿ ಕಲೆಕ್ಟ್ ಮಾಡ್ಕೊಳಕ್ಕೆ. ಬಾಯ್ ಶೌರ್ಯ, ಬಾಯ್. ಕೇಕ್ ಬೇಕಾ ನಿಂಗೆ? ಕೇಕ್ ಬೇಕಾ? ಬರ್ತೀಯಾ? ಬಿಸಿಲು ನಡಿ. ಇಲ್ಲೇ ಮನೆ ಹತ್ರನೇ ಇದ್ದಿದ್ದು ನಿನ್ನೆ ಹಾಲು. ಸೊ ಬೈಕಲ್ಲಿ ಹೋಗ್ತಾ ಇದ್ದೀವಿ ಕಲೆಕ್ಟ್ ಮಾಡ್ಕೊಬರೋಕ್ಕೆ. ಸಹಕಾರ ನಗರ್, ಇದು GKVK ಕಾಂಪೌಂಡು. ಇದು ಎಲ್ಲ GKVKನೇ ಅಲ್ಲಮ್ಮ? ಈ ಕಡೆ ನಮಗೆ ಬಿಡ್ಲಿಲ್ವಲ್ಲ. ಇದೆಲ್ಲ ಈ ಕಡೆ ಕಾಲೇಜ್ ಸಂಬಂಧಪಟ್ಟಿದ್ದಿರುತ್ತೆ. ಇಲ್ಲೇ ರಾತ್ರಿ ನೆನ್ನೆ ಸೆಲೆಬ್ರೇಷನ್ ಆಗಿದ್ದು ಗೂಫಿ ಕಿಡ್ಸ್ ಪ್ಲೇ. ಮಕ್ಕಳಿಗೆ ಬರ್ತಡೇ ಮಾಡಿ ಎಂಜಾಯ್ ಮಾಡ್ಸಕ್ಕಂತೂ ಸಕ್ಕತ್ತಾಗಿದೆ. ನೆನ್ನೆ ಇಲ್ಲಿ ವೆಲ್ಕಮ್ ಟು ಶೌರ್ಯ ಬೇಬಿ ಬರ್ತಡೇ ಅಂತ ಹಾಕಿದ್ರು. ಕಿಟ್ಟಿ ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತವ್ರೆ ಎಲ್ಲ. ಕೇಕ್ ಇಷ್ಟು ಮಿಕ್ಕಿದೆ. ಚೆನ್ನಾಗಿತ್ತು ನೆನ್ನೆ, ಅದಕ್ಕೆ ಖಾಲಿನೂ ಆಯ್ತು, ಇನ್ನು ಸ್ವಲ್ಪ ಮಿಕ್ಕಿದೆ. ತಗೊಂಡ್ರಂತ ಅವರು? ಹಾಂ, ಕರೆಕ್ಟು. ಸ್ವಲ್ಪ ತಗೊಬಿಟ್ಟವ್ರೆ. ಇವನೊಬ್ಬ ಬಂದ ನಮ್ಮ ಜೊತೆ, ಕುಂಡ ಅಂತ ನಿನ್ನ ಹೆಸರು. ನಿನ್ನ ಹೆಸರೇನು? ರಚಿತ್. ಚಂಗ್ಳು ಆಗ್ಬಿಟ್ಟಿದ್ಯಾ ನೀನು. ಚಂಗ್ಳು ಎಣ್ಣೆಣ್ಣ
ಅಲ್ಲಿಂದ ತಗೊಬಂದಿದ್ದು. ಇವನು ಬರ್ತಾರೆ ಕೇಕ್ ಇವನಿಗೆ ತಿನ್ನಿಸ್ತಾರೆ ಅದೀಗ. ತಿನ್ಸಲ್ಲ, ಜಾಸ್ತಿ ತಿನ್ಸಂಗಿಲ್ಲ, ಸುಮ್ಮನೆ ತೋರ್ಸೋದು, ಟೇಸ್ಟ್ ತೋರ್ಸೋದು ಅಷ್ಟೇ. ನೀವು ಕೊಡೋದೇ ಇಷ್ಟು, ಅದನ್ನ ತಿಂದಿಲ್ಲ ಅಂದರೆ ಲಾಸ್ ಆಗಲ್ವಾ? ಶೌರ್ಯ ಶೌರ್ಯ ಅವ್ರ ಮಮ್ಮಿ ಕಾಣಿಸ್ಕೊಂಡೇ ಇಲ್ಲ, ನೆನ್ನೆನೂ ಕಾಣಿಸ್ಕೊಂಡಿಲ್ಲ, ಫುಲ್ ಬ್ಯುಸಿ. ಎಲ್ಲ ನಮ್ಮನ್ನೆಲ್ಲ ಅವರೇ ನೋಡ್ಕೋತಾ ಇರೋದು, ಮೇಂಟೈನಿಂಗ್ ದ ಗೆಸ್. ಅಲ್ಲೊಂದು ಟ್ರೂಪು ಗಟ್ಟೆ ಮನೆ ಆಡ್ತವ್ರೆ, ಅತಿಥಿ ಸತ್ಕಾರ ಮಾಡ್ತವ್ರೆ. ಖಾಲಿ ಇಲ್ಲ ಮಗನೇ, ಖಾಲಿ ಇಲ್ಲ ಇಲ್ಲ. ನೆನೆ ಬಂದಿರೋ ಗಿಫ್ಟ್ ಅವನಿಗೆನೆ 2 ರಿಮೋಟ್ ಕಾರ್ ಬಂದಿದೆ. ಅವ್ನು ಆಟಾಡ್ತಾನೋ ಇವು ನಡಿಲಿ ಆಯ್ತಾ, ಆಗ್ಲೇ ಹೇಳ್ಬಿಟ್ಟು ನಂದು ಕಾರ್ ಇದು ಅಂತ. ದೊಡ್ಡ ಕಾರ್ ಅವನಿಗಂತೆ, ಚಿಕ್ಕ ಕಾರ್ ಶೋರಿ. ದೊಡ್ಡ ಕಾರ್ ಇವನಿಗೆ ಬೇಕು. ಆ್ಯಸ್ ಯೂಶುವಲ್ ಬರ್ತಡೇಗೆ ಬಟ್ಟೆ ಗಿಫ್ಟ್ ಕೊಡ್ತಾರೆ. ಚೆನ್ನಾಗಿರೋ ಬಟ್ಟೆ ಪೇರ್ ಕೊಟ್ಟಿದ್ದಾರೆ. ವೆಡ್ಡಿಂಗ್ ಅಟೈರ್ ಈಗಲೇ ಆಗುತ್ತೆ, 1 ವರ್ಷ ಕರೆಕ್ಟಾಗಿ ಕೊಟ್ಟಿದ್ದಾರೆ. ರಿಲೇಟೆಡ್ ಕೊಟ್ಟಿದ್ದಾರೆ. ಇದು 3+ ಇಯರ್ಸ್ ಏಜಿಗೆ. ಅವ್ನು 3 ವರ್ಷ ಆಗೋದ್ರಿಗೆ ಇದು ಎಲ್ಲ ಕಿತ್ತಾನಾಗಿ ಎಲ್ಲ ಬಿದ್ದೋಗಿರುತ್ತೆ, ಗೊತ್ತಿಲ್ಲ, ಎಲ್ಲ ಕಿತ್ತೆಸ್ತಿರ್ತಾರೆ. ಆಲ್ರೆಡಿ ಆಟಾಡ್ತವನ? ಹ್ಞೂ ಕರೆಕ್ಟ್, ಚೆನ್ನಾಗೈತೆ. ಆಲ್ರೆಡಿ ಆಟ ಆಡ್ತವ್ರೆ. ಶೌರ್ಯ ಆ ಕಡೆ ಆಟ ಆಡ್ತಾ ಇದ್ದಾನೆ. ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಆಟ ಆಡ್ತಕ್ಕೆ. ಕ್ರಿಯೇಟಿವ್ ಆಗಿದೆ ಅದು, ಅಂದರೆ ಎಂಗೇಜಿಂಗ್ ಆಗಿರುತ್ತೆ, ಮಗುಗೆ ಬೇಜಾರಾಗಲ್ಲ. ನಿಂಗೆ ಗೊತ್ತಾ ಅವ್ನಿಗೆ ಹೇಳ್ಕೊಡಕ್ಕೆ? 2 - 1 ಎಷ್ಟು? 5. ನೋಡು, 2 ಕೇಕ್ ಇದೆ, 1 ಕೇಕ್ ಖಾಲಿ ಆದ್ರೆ ನೆಕ್ಸ್ಟ್ ಕೇಕ್ ಉಳ್ಕೋತು. ಇನ್ನೊಂದು ಉಳ್ಕೊಳ್ಳಲ್ಲ, ಈಗ ಇನ್ನೊಂದು ನಾನು ತಿನ್ಕೊಬಿಡ್ತೀನಲ್ಲ ಅಂತ ಅವನು. ಒಂದು ಉಳ್ಕೋತಾ? ಇವಾಗ 1 ಕೇಕ್ + 1 ಕೇಕ್ ಎಷ್ಟು ಕೇಕ್ ಇದೆ ಇಲ್ಲಿ? 2. ಬಾಯ್ ಬಾ. ಕರ್ಕೊ ನಿಂತ್ಕೊಂಡು ಹೆಂಗ್ ಡ್ಯಾನ್ಸ್ ಮಾಡ್ತಾನೆ. ಅಯ್ಯೋ ಶೌರ್ಯ, ನಿನ್ನ ಕಾರೆಲ್ಲ ಅವ್ನು ಎತ್ಕೋಯ್ತವನೆ. ನೋಡ್ಕೊಬಿಟ್ಟ ವಾವ್, ಸೂಪರ್. ಟೀಚರ್ಸ್ ಇನ್ ದ ಹೌಸ್. ಎಷ್ಟು ಹೇಳಿದ್ರೆ ಒಂದು ಚಾಕ್ಲೇಟ್ ಕೊಡ್ತೀನಿ. 1 2 3 4 5 6 7. ಇದೆಷ್ಟಿದೆ? 7 - 1 ಎಷ್ಟು? ಲೆಕ್ಕ ಹಾಕು. 7 ಇಟ್ಕೋ. 7 ಇಟ್ಕೋ ಕೈಯಲ್ಲಿ. 7 ಎಷ್ಟು? 5. ಅವ್ನು ಕನ್ಫ್ಯೂಸ್ ಆಗಲ್ಲ. ಇದೆಷ್ಟಿದೆ? 1 ಇದೆ ಅಲ್ವಾ? ಈಗ ಎಷ್ಟಿದೆ ಕೌಂಟ್ ಮಾಡು. ಅಮ್ಮ ಅವ್ನಿಗೆ ಹೇಳ್ಕೊಡ್ತೀನಿ. ಅವನಿಗೂ ಹೇಳ್ಕೊಡೋ ಟೈಮ್ ಬರುತ್ತೆ, ಹಿಂಸೆ ಕೊಡೋದು. 6 ಬೆಳಿಗ್ಗೆ ಶುರು ಮಾಡಿರೋದು ಆಟ, ಇವರು ಇನ್ನೂ ಮುಗಿಸಿಲ್ಲ. 4 ಗಂಟೆ ಆದರೂ ಆಡ್ತವ್ರೆ. ಕಟ್ಟೆ ಮನೆ ಏನು ಕ್ರೇಜ್ ಗುರು. ಯಾರ್ಯಾರಿಗೆ ಕ್ರೇಜ್ ಇದೆ ಕಮೆಂಟ್ ಹಾಕಿ. ನಾವು ಚಿಕ್ಕ ವಯಸ್ಸಲ್ಲಿ ಬೇಜಾನ್ ಆಡ್ತಾ ಇದ್ವಿ, ಅಷ್ಟೊಂದು ಆಡಲ್ಲ. ಇವರು ಅಜ್ಜಿ ಅವ್ರ ಮೊಮ್ಮಕ್ಕಳಿಗೆ ಹೇಳ್ಕೊಡ್ತಾರೆ ಹೆಂಗೆ ಆಡಬೇಕು ಅಂತ.
ಒಂದಕ್ಕೊಂದಣ್ಣ ಒಂದು ಹೋಯ್ತು ಒಂದಕ್ಕೊಂದಣ್ಣ. ಆ್ಯಂಡ್ ನಾವು ಹೊರಡೋ ಸಮಯ. ಗಗನ ರೆಡಿ ಆಗ್ತಾಳೆ. ಆಗಿಲ್ಲ. ಟೈಮ್ ಆಗ್ತಾ ಇದೆ. ಕವಡೆ ಅಂದರೆ ಅದೇ ವೈಟ್ ಇರುತ್ತಲ್ಲ ಬೆಳ್ಳಿಗೆ ಹಾ, ಅದು. ಕವಡೆ ಇದ್ದ ಇಡುವಂತ ಹಂಗೆ ಬ್ಲ್ಯಾಕ್ ಕಲರ್ ಮತ್ತೆ white. ಕವಡೆ. ಯುಗಾದಿಲಿ ಆಡ್ತಿದ್ರಿ, ಎಷ್ಟು ಕಾಸು ಮಾಡಿದಿರಿ ಅವಾಗ? ದುಡ್ಡು ಇಟ್ಕೊಂಡು ಆಡ್ತಿದ್ವಾ? ಇನ್ನ ಆಡಿವು. ಒಂದೇ ದಿವಸ ದಿವಸ ಹಾಂ. ಒಂದೇ ದಿವಸ ಒಂದು 10 ದಿವಸ 60 ಒಂದು ದಿವಸ ಕಂಟಿನ್ಯೂ ಮಾಡ್ತಾರೆ ಪರಂಪರೆನ. ಲಾಕ್ಡೌನ್ ಅಲ್ಲಿ ನನ್ನ ಫೇವರೇಟ್ ಗೇಮ್. ಅದು ಎಷ್ಟು ಜಗಳ ಆಡ್ತಿದ್ವು ಈ ಗೇಮ್ ಆಡೋದಕ್ಕೆ. ಇದು ಮಹಾಭಾರತದಿಂದನೂ ಫೇವ್ರೆಟ್ ಗೇಮ್. ನಾನು ಬೇರೆಯವ್ರ ಜೊತೆ ಆಡಿದ್ವಿ. ಅಜ್ಜಿ ಹಿಂಗೆ ಏನು ಗೊತ್ತಿಲ್ಲ ಅಜ್ಜಿ ಮನೇಲಿ ಬೇರೆಯವ್ರೆಲ್ಲ ಕವಡೆಲ್ಲ ಆಡಕ್ ಗೊತ್ತಿತ್ತಲ್ಲ. ಮನೇಲಿ ಇದ್ದಾಗ ನಾನ್ ನಾನು ಸೋಲ್ಸಿದ್ರೆ ಸ್ವಲ್ಪ ಬಿಸಿಬಿದ್ದಲ್ಲಿ ಆಡಿದ್ನೆಲ್ಲ. ನಾನ್ ಸೋಲ್ಸಿದ್ರೆ ಕವಡೆನೂ ಸೇಮೇ ತಾನೆ. ಈಗ ಉಲ್ಟಾ ಬಿದ್ದರೆ ಒಂದು, ಕೆಳಗೆ ಬಿದ್ದರೆ ಒಂದು. ಕೆಲವ್ರಿಗೆ ಕವಡೆ ಬಿಡಕ್ ಬರಲ್ಲ. ಬಟ್ ಅದು ಕವಡೆ ಬಿಡಕ್ಕೆ ಬರಲ್ಲ ಅಂತ. ಆಮೇಲೆ ಚೀಟಿಂಗ್ ಮಾಡಕ್ಕಾಗಲ್ಲ. ಇದ್ರಲ್ಲಿ ಆರಾಮ್ಸೆ ಚೀಟಿಂಗ್ ಮಾಡ್ಬೋದು. ಟೆಕ್ನಿಕ್ ಗೊತ್ತಿದ್ರೆ ಆರಾಮ್ಸೆ ಆಡ್ಬೋದು. ನನ್ ಟೆಕ್ನಿಕ್ ಎಲ್ಲ ಗೊತ್ತಿಲ್ಲ. ಬಟ್ ಆದ್ರೂ ಒಂಚೂರು ಲಕ್, ಒಂಚೂರು ಪರ್ಸೆಂಟ್ ಟೆಕ್ನಿಕ್ ಗೊತ್ತಿಲ್ಲದೇನೆ ಕಾಸು ಮಾಡ್ತಾ ಇದೀರ ಅಲ್ಲಿ ಕೂತ್ಕೊಂಡು ನೀನು. ಟೆಕ್ನಿಕ್ ಗೊತ್ತಿದ್ರೆ ಒಂದು ಲೋನ್ ತರಬೇಕಾಗತ್ತೆ ಬ್ಯಾಂಕಿಗೆ ಹೋಗಿ. ಬೆಂಗಳೂರಿಂದ ಹೊರಡೋ ಸಮಯ. ಸರಿ ಬಾಯ್ ಮೇಡಮ್. ಬಾಯ್ ಬಾಯ್ ಮಗನೇ. ವಿ ಆರ್ ಗೋಯಿಂಗ್ ಟು ಮೈಸೂರು. ಬಾಯ್. ಎಲ್ಲ ಬಿಟ್ಟು ಹೋಗ್ತಿದ್ದೀರಾ? ಬಾಯ್. ಎಲ್ಲರಿಗೂ ಬಾಯ್ ಬಾಯ್. ಬರ್ತೀವಿ. ಬಾಯ್ ಇಂದು ನಿನ್ ಬಾಯ್ ಇಲ್ಲ. ಹಾಂ ಖಂಡಿತ. ಗುಂಡಂಗೆ ಬಾಯ್ ಮಾಡು. ಗುಂಡಂಗೆ. ಗುಂಡ ಎಲ್ಲಿ? ಬಾಯ್ ಬಾಯ್ ಮಾಡು ಕ್ಯಾಮ್ರಾಗೆ. ಎಲ್ಲಿ ಗುಂಡ? ಕೈ ಬಿಡು, ಇದಾಗ ಬಿಡು. ಬಾಯ್. ಬಾಯ್ ಮಾಡು. ಅಲ್ಲಿ ಬಾಯ್ ಮಾಡು. ಬಾಯ್ ಅನ್ನ. ನನ್ಗಲ್ಲ ಕ್ಯಾಮ್ರಾ. ಬಾಯ್ ಅನ್ನ. ನೀ ಏನು ಹೊರಡೆ? 5:35 ಟ್ರೈನಿಗೆ ಹೊರಡಬೇಕು ಅಂತ ಅನ್ಕೊಂಡಿದ್ದು ಮನೇಲಿ. 5:45. 4:45 ಬಸ್ ಹತ್ತಿತ್ತು. ಅವ್ನು ಕರ್ಕೊಂಡು ಬಂದು 6:15. ನಾ 5 ಗಂಟೆಗೆ ಬಸ್ ಹತ್ತಿದ್ವಿ. ನಾವು ಅಲ್ಲಿ 6:15 ಟ್ರೈನು ಮಿಸ್ ಆಯ್ತು. ಸೊ 6 ಟ್ರೈನರ್ ಸಿಗೋಣತ್ತೆ ಹೊರಡೋಣ ಅನ್ಕೊಂಡ್ವಿ, ಅದು ಮಿಸ್ ಆಯ್ತು. 6:35 ಟ್ರೈನ್ ಇತ್ತು, ಅದು ಲೇಟಾಗಿ. ಟ್ರೈನ್ಗೆ ಟ್ರಾಫಿಕ್, ಟ್ರೈನು ಲೇಟಾಗಿ 7 ಗಂಟೆಗೆ ಹೊರಡ್ತಾ ಇದೆ ಇವಾಗ. ಆ ಟ್ರೈನ್ ಹತ್ಕೊಂಡಿದೀವಿ. ಇದೇ ಕಾರಣಕ್ಕೆ ಬೆಂಗಳೂರಿಗೆ ಬರಲ್ಲ. ಬೆಂಗಳೂರು ಟ್ರಾಫಿಕ್ ನಂಗೆ ಇಷ್ಟ ಇಲ್ಲ. ಏನಾದ್ರೂ ನಿನ್ನೆ ಕಾರಲ್ಲಿ ಬಂದು ಇವತ್ತು ವಾಪಸ್ ಕಾರಲ್ಲಿ ಹಾಕೊಂಡಿದ್ರೆ ಗ್ಯಾರಂಟಿ ಇಳಿಸ್ಬಿಟ್ಟು ಬಾ ನೀನು ನಾನು ಹಿಂಗಾರು ನಡ್ಕೊ ಹೋಗಿರ್ತೀನಿ ಅಂತ ಹೋಗಿರೋ. ಬೆಂಗಳೂರ್ದು ಟ್ರಾಫಿಕ್ ಸವಾಸ ಅಲ್ಲ, ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ಎಲ್ಲದಕ್ಕೂ ಪ್ರಿಯಾರ್ ಇರಬೇಕು. ಟೈಮ್ ಹೇಗೆ ಹೊರಡಬೇಕು? 3 ಅವರ್ ಮುಂಚೆ ಹೊರಡಬೇಕು. ಮೈಸೂರಿಗೆ ಕಷ್ಟ ಹಂಗೆ ಹೊರಡಕ್ಕೆ. ಮೈಸೂರಿಗೆ ಇದೆಲ್ಲ ಯಪ್ಪ ಬೇರೆ ಬಸ್ಸಲ್ಲಿ ಹುಚ್ಚಿಡ್ತಾ ಇತ್ತು ನನಗೆ ಕೂತ್ಕೊಂಡು. ಅಟ್ಲೀಸ್ಟ್ ನಂಗೆ ಸೀಟ್ ಸಿಕ್ಕಿತ್ತು, ಸೀಟು ಸಿಕ್ಕಿರಲಿಲ್ಲ. ಸಿಕ್ಕಿಲ್ಲ. ಹೆಣ್ಮಕ್ಳು ಫ್ರೀ ಅಂದ್ಬಿಟ್ಟು ಬಸ್ ತುಂಬ ಇದ್ರು, ಏನು ಮಾಡೋಕ್ಕಾಗಲ್ಲ. ಸೊ ನಾವು ಮೈಸೂರಿಗೆ ಹೋಗ್ತಿದ್ವಿ, ಖುಷಿ ವಿಚಾರ. ಆ್ಯಂಡ್ ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತಿದ್ವಿ, ದುಃಖದ ವಿಚಾರ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಎಲ್ಲರೂ ಸಬ್ಸ್ಕ್ರೈಬ್ Until then, bye-bye. ಮಾಡಿ. ಬಾಯ್.